ರಾಯರ ಸೇವೆ ಮತ್ತು ಇಷ್ಟಾರ್ಥ ಸಿದ್ಧಿಗಾಗಿ ಪೂಜಾ ವಿಧಾನ. ಗುರುವಾರ ರಾಯರಿಗೆ ಅತ್ಯಂತ ಪ್ರಿಯವಾದ ದಿನ. ಈ ದಿನ ಮುಂಜಾನೆ ಬೇಗ ಎದ್ದು ಸ್ನಾನ ಮಾಡಿ ಶುಭ್ರವಾದ ಬಟ್ಟೆ ಧರಿಸಿ ಪೂಜೆಗೆ ಸಿದ್ಧರಾಗಬೇಕು. ಮನೆಯ ಪೂಜಾ ಸ್ಥಳವನ್ನು ಸ್ವಚ್ಛಗೊಳಿಸಿ ರಂಗೋಲಿ ಹಾಕಿ ರಾಯರ ಫೋಟೋ ಅಥವಾ ವಿಗ್ರಹಕ್ಕೆ ಗಂಧ ಹಚ್ಚಿ ತುಳಸಿ ಹಾರವನ್ನು ಅರ್ಪಿಸಿ ರಾಯರಿಗೆ ಇಷ್ಟವಾದ ಸಿಹಿ ಪಾಯಸ, ಹಣ್ಣುಗಳು ಮತ್ತು ಎಳ್ನೀರು ನೈವೇದ್ಯ ಮಾಡಬೇಕು. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಈ ಶ್ಲೋಕವನ್ನು 11 ಅಥವಾ 21 ಅಥವಾ 108 ಬಾರಿ ಜಪಿಸುವುದು ಉತ್ತಮ. ರಾಯರ ಫೋಟೋ ಅಥವಾ ಬೃಂದಾವನಕ್ಕೆ ಕನಿಷ್ಠ 11 ಪ್ರದಕ್ಷಿಣೆ ಹಾಕಿ ಕೈಯಲ್ಲಿ ತುಳಸಿ ದಳ ಹಿಡಿದು ಪ್ರಾರ್ಥಿಸುವುದು ಇಷ್ಟಾರ್ಥ ಸಿದ್ಧಿಗೆ ಕಾರಣವಾಗುತ್ತದೆ. ಸತತ 7 ಗುರುವಾರಗಳು ಕಾಲ ಈ ಪೂಜೆಯನ್ನು ಮಾಡುವುದರಿಂದ ವಿಶೇಷ ಫಲ ದೊರೆಯುತ್ತದೆ. ಉಪವಾಸ ಸಾಧ್ಯವಾದರೆ ಗುರುವಾರ ಮಧ್ಯಾಹ್ನ ಅಥವಾ 1 ಹೊತ್ತು ಉಪವಾಸ ಮಾಡಿ ಪೂಜೆ ಮಾಡಬಹುದು. ಪೂಜೆಯ ಸಮಯದಲ್ಲಿ ಕೋಪ, ಅನಗತ್ಯ ಮಾತುಗಳನ್ನು ಬಿಟ್ಟು ಭಕ್ತಿಯಿಂದ ಮನಸ್ಸಿನಲ್ಲಿ ಬೇಡಿಕೊಳ್ಳಬೇಕು. ರಾಯರ ಮೇಲಿನ ಅಚಲ ವಿಶ್ವಾಸ ಮತ್ತು ಭಕ್ತಿಯ ಪ್ರಮುಖ ನಿಜವಾದ ಭಕ್ತಿಯಿಂದ ಪ್ರಾರ್ಥಿಸಿದರೆ ರಾಯರು ಖಂಡಿತವಾಗಿಯೂ ನಮ್ಮ ಕಷ್ಟಗಳನ್ನು ಹಾಗೂ ದುಃಖವನ್ನು ನಿವಾರಿಸುತ್ತಾರೆ.